ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಒಕ್ಕಲಿಗ ಶ್ರೀಗಳ ಪ್ರಶ್ನಿಸುವ ಅಧಿಕಾರದ ಬಗ್ಗೆ, ಪ್ರಶ್ನಿಸುವ ಶಕ್ತಿಯ ಬಗ್ಗೆ ಮಾತನಾಡಿದವರಿಗೆ ಹೋಗಿದೆ ಖಡಕ್ ಎಚ್ಚರಿಕೆ. ನೋಡಿ, ಇದು ಹಿಂಗೆ ಆಗುತ್ತೆ ಅಂತ ಗೊತ್ತಿತ್ತು. ಯಾಕಂದ್ರೆ ಆಡಿದಂತ ಮಾತಂತದ್ದಾಗಿತ್ತು. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗ ಶ್ರೀಗಳು ದಡ್ರಲ್ಲ, ಹೋದವರಿಗೆಲ್ಲ ಹಾರ ಹಾಕ್ತಾರೆ, ಶಾಲ್ ಹಾಕ್ತಾರೆ, ವಿಭೂತಿ ಹಚ್ತಾರೆ, ಕಳಿಸ್ತಾರೆ, ಇದೇ ಮಾತನ್ನ ಹೇಳಿದ್ರು. ಇಷ್ಟೇ ಹೇಳಿದ್ದಾಗಿದ್ರೆ ಪರವಾಗಿಲ್ಲ, ಆದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು. ಈ ಶ್ರೀಗಳಿಗೆ, ಈ ಒಕ್ಕಲಿಗ ಶ್ರೀಗಳಿಗೆ ಪ್ರಶ್ನಿಸುವ ಶಕ್ತಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅಂದ್ರು. ಏನನ್ನ ಪ್ರಶ್ನೆ ಮಾಡುವ ಶಕ್ತಿ? ಒಕ್ಕಲಿಗ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದವರು ಇದೇ ಬಿಜೆಪಿಯ ನಾಯಕರಲ್ವಾ? ಅವ್ರನ್ನ ಪ್ರಶ್ನೆ ಮಾಡ್ಬೇಕಿತ್ತಲ್ವಾ? ಈ ಶ್ರೀಗಳಿಗೆ ಅದನ್ನ ಪ್ರಶ್ನೆ ಮಾಡುವ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂದ್ರು. ಇಷ್ಟಕ್ಕೂ ನಿಲ್ಲಿಸ್ಲಿಲ್ಲ, ಇದನ್ನ ಇನ್ನೂ ಹೇಳಿದ್ರು. ಆ ಕಡೆ ಚಲುವರಾಯ ಸ್ವಾಮಿ ಅವ್ರು ನಿಂತ್ಕೊಂಡು ಏನಂದ್ರು? ಒಕ್ಕಲಿಗ ಶ್ರೀಗಳ ಫೋನ್ ಟ್ಯಾಪಿಂಗ್ ಮಾಡಿದ್ರು ಕುಮಾರಸ್ವಾಮಿ, ಅವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಫೋನ್ ಟ್ಯಾಪಿಂಗ್ ಮಾಡಿದ್ರು ಅಂತ ಹೇಳಿದ್ರು. ಮಾಗಡಿ MLA ಬಾಲಕೃಷ್ಣ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು, ಕುಮಾರಸ್ವಾಮಿ CM ಆಗಿದ್ದಾಗ ನಿರ್ಮಲಾನಂದ ಶ್ರೀಗಳು ಸೇರಿದ ಹಾಗೆ 49 ಪ್ರಭಾವಿಗಳ ರಾಜಕಾರಣಿಗಳ ಫೋನ್ ಟ್ಯಾಪಿಂಗ್ ಮಾಡಿದ್ರು, ಬೇಕಾದ್ರೆ ಆಣೆ ಪ್ರಮಾಣಕ್ಕೆ ಬರಲಿ ಅಂತೆಲ್ಲ ಕರೆದ್ರು. ಎಲ್ಲಿಂದ ಎಲ್ಲಿಗೋಯ್ತು? ಇಷ್ಟಾದ ಮೇಲೂ ಒಕ್ಕಲಿಗ ಶ್ರೀಗಳು ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತಾರಾ? ನಿರ್ಮಲಾನಂದ ಸ್ವಾಮೀಜಿಗಳು ಇವನ್ನೆಲ್ಲ ನೋಡ್ಕೊಂಡು ಇಲ್ಲಿವರೆಗೂ ಸುಮ್ಮನಿದ್ದಿದ್ದೇ ಹೆಚ್ಚು, ಇನ್ನು ಸುಮ್ಮನಿದ್ರೆ ಸರಿಯಾಗಲ್ಲ ಅಂದ್ರು. ಅವರೇ ಡೈರೆಕ್ಟ್ ಆಗಿ ಎಂಟರ್ ಆದ್ರು, ಡೈರೆಕ್ಟ್ ಆಗಿ ಫೋನ್ ಹೊಡೆದ್ರು. ಮಠವನ್ನ, ನಮ್ಮನ್ನ ನಿಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ, ನಿಮ್ಮ ರಾಜಕೀಯ ದಾಳ ಮಾಡ್ಕೋಬೇಡಿ. ಎಲ್ಲ ಸಮುದಾಯದವರು, ಎಲ್ಲ ಸಮುದಾಯದ ಶ್ರೀಗಳು, ಎಲ್ಲ ಸಮುದಾಯದ ಮಠಗಳು ಕೂಡ ಯಾವುದೇ ಪಕ್ಷದ ರಾಜಕಾರಣಿಗಳು ಬಂದರೂ ಕೂಡ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ. ಹೀಗಿರುವಾಗ ನಿಮ್ಮ ರಾಜಕೀಯದ ಬೇಳೆಕಾಳನ್ನ ಬೇಯಿಸ್ಕೊಳ್ಳಿಕ್ಕೆ ಮಠವನ್ನ ಎಳೆದು ತರಬೇಡಿ, ಶ್ರೀಗಳನ್ನ ಎಳೆದು ತರಬೇಡಿ, ಖಡಕ್ ಎಚ್ಚರಿಕೆಯನ್ನು ಕೊಟ್ಟರು. ನೋಡಿ, ಬಹಳ ದೊಡ್ಡ ತಪ್ಪು ಮಾಡಿದ್ರು. ಯಾವಾಗ ನಿರ್ಮಲಾನಂದ ಶ್ರೀಗಳ ವಿಷಯವನ್ನು ಎಳೆತಂದ್ರು ಆಗಲೇ ತಪ್ಪಾಯ್ತು. ಎಲ್ಲ ಪಕ್ಷದವರು ಹೋಗ್ತಾರೆ ಕಣ್ರಿ, ಎಲ್ಲ ಪಕ್ಷದವರು ಬರ್ತಾರೆ. ಇದೊಂದೇ ಮಠ ಅಂತ ಅಲ್ಲ, ಎಲ್ಲ ಸಮುದಾಯದ ಮಠಗಳಿಗೂ ಹೋಗ್ತಾರೆ. ಹಂಗಿರುವಾಗ ರಾಜಕೀಯಕ್ಕೋಸ್ಕರ, ಅದು ಬೆನ್ನಿಂದ ಬೆನ್ನಿಗೆ ಇಂಟೆನ್ಷನಲಿ ಫೋನ್ ಕದ್ದಾಲಿಕೆ ವಿಚಾರ ಎಲ್ಲ ಹೇಳ್ತಂದಿದೆಯಲ್ಲ, ಅದು ಡರ್ಟಿ ಪಾಲಿಟಿಕ್ಸ್, ನೋ ಡೌಟ್ ಇನ್ ದಟ್. ಅದೊಂದು ಕೆಟ್ಟ ರಾಜಕೀಯವನ್ನು ಶುರು ಮಾಡಿದ್ರು. ಯಾವಾಗ ಇದು ಹಾದಿ ತಪ್ತಾ ಇದೆ ಅಂತ ಗೊತ್ತಾಯ್ತು, ನಿರ್ಮಲಾನಂದ ಶ್ರೀಗಳು ಡೈರೆಕ್ಟ್ ಆಗಿ ಈಗ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಇನ್ನು ನಮ್ಮ ವಿಷಯ ಬಾಯ್ ಬಿಡಬೇಡಿ ಅಂತ. ಅದಕ್ಕೆ ನೋಡಿ, ಇವತ್ತು DK ಸುರೇಶ್ ಅವ್ರಿಗೆ ಕೇಳಿದ್ರು ಮೀಡಿಯಾದವರೆಲ್ಲ, ಅವ್ರು ಮಾತಾಡಲಿಲ್ಲ. ಆಯ್ತಾಯ್ತು ಆಮೇಲೆ ಮಾತಾಡೋಣ ಅದು ಅನ್ಕೊಂಡು ಹೋದ್ರು ಅವರು. ಅಂದರೆ ಈಗಾಗಲೇ ಕ್ಲಿಯರ್ ವಾರ್ನಿಂಗ್ ಹೋಗಿದೆ. ಇನ್ನು ಮಾತಾಡೋದಿಲ್ಲ ಬಿಡಿ, ಇನ್ನು ಮಾತನಾಡಿದ್ರೆ ಅದನ್ನ ಜೀರ್ಣಿಸ್ಕೊಳ್ಳಿಕ್ ಆಗೋದಿಲ್ಲ. ಅದು ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಇಷ್ಟರವರೆಗೂ ತಂದಿದ್ದೇ ಬಹಳ ದೊಡ್ಡ ತಪ್ಪು. ಇಟ್ ವಾಸ್ ಎ ಬ್ಲೆಂಡರ್. ಈಗ ಒನ್ಸ್ ಅಗೇನ್ ಅದನ್ನೇ ಮುಂದುವರಿಸಿದ್ರೆ ಅದನ್ನ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ನೋಡಿ, ಅದು ಯಾವುದೇ ಸಮುದಾಯದ ಮಠ ಇರಲಿ ನೋಡಿ, ಬಹುತೇಕ ಮಠಗಳು ರಾಜಕೀಯದ ಪ್ರಭಾವವನ್ನು ಬೀರ್ತವೆ, ನೋ ಡೌಟ್ ಇನ್ ದಟ್. ಶ್ರೀಗಳಿಗೆ ತಮ್ಮದೇ ಆದ ರಾಜಕೀಯದ ಪ್ರಭಾವ ಇರುತ್ತೆ, ರಾಜಕೀಯ ಶಕ್ತಿ ಇರುತ್ತೆ, ಸಂದೇಶವನ್ನು ರವಾನೆ ಮಾಡ್ತಾರೆ. ಕೆಲವರು ಮತಗಳಾಗಿಯೂ ಪರಿವರ್ತನೆ ಮಾಡ್ತಾರೆ, ಕೆಲವರು ಮತಗಳಾಗಿಯೂ ಪರಿವರ್ತನೆ ಮಾಡ್ತಾರೆ, ದಟ್ಸ್ ಡಿಫ್ರೆಂಟ್. ಆದರೆ ಸಾರ್ವಜನಿಕವಾಗಿ, ಬಹಿರಂಗವಾಗಿ ಮಠವನ್ನು ಹೇಳ್ತಿರೋದು, ಶ್ರೀಗಳನ್ನ ಹೇಳ್ತಿರೋದು, ಆ ಮೂಲಕ ಮತ ಸೆಳೆಯುವಂಥ ಪ್ರಯತ್ನ ಮಾಡುವಂಥದ್ದು ಇದಿದೆಯಲ್ಲ, ಏನು ಮೆಸೇಜ್ ಕೊಡ್ತಾರೆ? ಫೈನಲಿ ಏನು ಮೆಸೇಜ್ ಕೊಡ್ತಾರೆ? ಅದು ಪ್ರಶ್ನೆ. ಅದೇ ಕಾರಣಕ್ಕಾಗಿ ನಿರ್ಮಲಾನಂದ ಶ್ರೀಗಳು ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ರು. ಯಾಕಂದ್ರೆ ಎಲ್ಲ ಕಡೆಯಿಂದ ಸ್ಟೇಟ್ಮೆಂಟ್ ಬರಕ್ ಸ್ಟಾರ್ಟ್ ಆಯ್ತು. ಆ ಕಡೆಯಿಂದ DK ಶಿವಕುಮಾರ್, DK ಸುರೇಶ್, ಚಲುವರಾಯ ಸ್ವಾಮಿ, ಬಾಲಕೃಷ್ಣ ಈ ರೀತಿ ಕದ್ದಾಲಿಕೆ ಮತ್ತೊಂದು ಮಗದೊಂದು ಅಂತ ಹೇಳ್ತಿದ್ದಾಗೆ, ಈ ಕಡೆ ಕುಮಾರಸ್ವಾಮಿ ಅವರು ಕದ್ದಾಲಿಕೆ ಮಾಡಿದ್ದಿದ್ರೆ ಕಾಂಗ್ರೆಸ್ ಸರ್ಕಾರನೇ ಇದೆಯಲ್ಲ ತನಿಖೆ ಮಾಡಬೇಕಿತ್ತು ಅಂದ್ರು. ಅಂದ್ರೆ ಟಿಟ್ ಫಾರ್ ಟ್ಯಾಟ್ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ ಅನ್ನೋದು ಗೊತ್ತಾಯ್ತು. ಅದೇ ಕಾರಣಕ್ಕಾಗಿ ಈಗ ಎಚ್ಚರಿಕೆ ರವಾನೆಯಾಗಿದೆ. ನಿಮ್ಮ ಪ್ರಕಾರ ರಾಜಕೀಯಕ್ಕಾಗಿ, ಓಟಿಗಾಗಿ ಮಠಗಳನ್ನ ಹೇಳ್ತಿರೋದು, ಶ್ರೀಗಳನ್ನ ಹೇಳ್ತಿರೋದು ಸರಿನಾ? ಈ ನಾಯಕರೆಲ್ಲ ಶ್ರೀಗಳ ಹೆಸರನ್ನ ಬಳಸಿಕೊಂಡು ರಾಜಕೀಯ ಮಾಡಿದ್ದು ಸರಿನಾ? ಇಲ್ಲಿ ತಪ್ಪು ಯಾರ್ದು? ತಪ್ಪು DK ಶಿವಕುಮಾರ್ ಅವ್ರದ, ತಪ್ಪು ಚಲುವರಾಯ ಸ್ವಾಮಿ ಅವ್ರದ, ತಪ್ಪು ಬಾಲಕೃಷ್ಣ ಅವ್ರದ, ತಪ್ಪು ಕುಮಾರಸ್ವಾಮಿ ಅವ್ರದ? ಯಾರದು ತಪ್ಪು? ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.